ಕೀರ್ತಿ ಈಗ ಯಾಕೆ ಧರ್ಮಸ್ಥಳವನ್ನ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಅವರ ಮೇಲೆ ವೈಯಕ್ತಿಕವಾಗಿ ಬಂದಿರೋ ಕೆಲವೊಂದು ಆರೋಪಗಳು, ದಾಖಲಾಗಿರುವ ಕೆಲ ಕೇಸ್ಗಳು, ಆ ಕೇಸ್ಗಳಿಗೆ ಶೀಲ್ಡ್ ಆಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಧರ್ಮಸ್ಥಳದ ವಿಚಾರವನ್ನ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಬಂದಿರಬಹುದು. ಯಾರು? ತಿಮರೋಡಿ ಅವರು ಹೇಳಿದ್ದಾರೆ. ಏನಂತ? ನಿಮ್ಮ ಮೇಲೆ ಬಂದಿರೋ ಕೇಸ್ ಇದೆ, ಏನಂತ? ಅತ್ಯಾಚಾರದ ಕೇಸ್ ಇದೆ ನಿಮ್ಮ ಮೇಲೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಹಾಗೆ ನೀವು ಇನ್ನೊಬ್ಬ ಅತ್ಯಾಚಾರಿನ ನೇರವಾಗಿ ಹೇಳ್ತೀರಿ, ಅತ್ಯಾಚಾರದ ಪ್ರಕರಣ ಅತ್ಯಾಚಾರಿಯನ್ನ ನೀವು ಡಿಫೆಂಡ್ ಮಾಡ್ತೀರಿ. 13-14 ವರ್ಷದಿಂದ ನೀವು ಮಾಧ್ಯಮದೊಳಗೆ ನಾನು ನೋಡ್ತಾ ಇದ್ದೀರಿ. ಯಾವತ್ತಾದ್ರೂ ಕಿರಿಕಿರ್ತಿ ಮೇಲೆ ಒಂದು ಅತ್ಯಾಚಾರದ ಕೇಸ್? ನಾನು ಪರ್ಸನಲ್ ಒಪಿನಿಯನ್ ಹೇಳೋದಿಲ್ಲ. ಇದೇನ್ರಲ್ಲ ನಿಮ್ ಡ್ರಾಮಾ? ಲೋ ನೀವಿನ್ನೂ ಸರೋಗಿಲ್ವಾ? ಯಾವ ವ್ಯಕ್ತಿ ಆ ಪೋಸ್ಟ್ ಹಾಕಿದ್ರು ಫೋನ್ ಮಾಡಿ 2 ಗಂಟೆ ನನ್ನ ಜೊತೆಗೆ ಮಾತಾಡಿದ್ದಾರೆ. 2 hours. ಅದನ್ನ ಯಾಕೆ ಹಾಕಿದ್ರು, ಏನಕ್ಕೆ ಹಾಕಿದ್ರು, ಏನ್ ವಿಷಯ ನನ್ನ ಚರ್ಚೆ ಮಾಡಿದ್ದಾರೆ. ಯಾಕೆ ಅದನ್ನ ಅಲ್ಲಿಗೆ ಬಿಟ್ಟರು ಅದು ಅವ್ರಿಗೂ ಗೊತ್ತಿದೆ. ಓಕೆ, ನಾನು ವಿಷಯ ಇದೆಯಾ ಸೈದ್ಧಾಂತಿಕವಾಗಿ ನನ್ನ ಜೊತೆ ಏನಾದರೂ ಫೈಟ್ ಮಾಡಿ. ನೀವು ಯಾವುದಾದ್ರೂ ನನ್ನ ವಿಡಿಯೋಗಳಲ್ಲಿ ಯಾರ್ದಾದ್ರೂ ತಾಯಿ ಬಗ್ಗೆ, ಯಾರ್ದಾದ್ರೂ ತಮ್ಮನ ಬಗ್ಗೆ, ಅವ್ರ ಪರ್ಸನಲ್ ಲೈಫ್ ಬಗ್ಗೆ, ಅವ್ರ ಕೆರಿಯರ್ ಬಗ್ಗೆ ನಾನು ಮಾತಾಡೋದು ನೋಡಿದ್ದೀರಾ? ಸರಿ, ಟಕ್ಕಂತ ಇಲ್ದಿರೋದನ್ನೆಲ್ಲ ಇದ್ದಂಗೆ ಸುಳ್ಳು ಹೇಳ್ತಾರಲ್ಲ, ಅದ್ ಹೆಂಗೆ? ನನಗೆ ಐಡಿಯಾನೇ ಬರಲ್ವಲ್ಲ. ಏನೂ ಇಲ್ಲ ಇವ್ರ ಹತ್ರ. ಈಗ ಇಲ್ಲ ಪರ್ಸನಲ್ ಅಟ್ಯಾಕ್ ಮಾಡಬೇಕು ಅಥವಾ ವಿಡಿಯೋ ಎಡಿಟ್ ಮಾಡಿ ಬಿಡಬೇಕು. ಇನ್ನು ಬೇರೆ ಆಪ್ಷನ್ ಏನಿದೆ ಅವ್ರ ಹತ್ರ? ಹೌದಪ್ಪ, ಇವನು ಎಲ್ಲಾದ್ನೂ ರೆಕಾರ್ಡ್ ಇಟ್ಕೊಂಡು ಮಾತಾಡ್ಬಿಟ್ರೆ, ಎಲ್ಲಾದ್ನೂ ಪೇಪರ್ ಇಟ್ಕೊಂಡು ಮಾತಾಡ್ಬಿಟ್ರೆ, ಇವನು ಹಿಂಗೆ ಆಗಿದೆ ಹಿಂಗೆ ಆಗಿದೆ ಒಂದು ಟೈಮ್ ಲೈನ್ ಪ್ರಕಾರ ಹೇಳಿದ್ರೆ ನಾವು ಇವನು ಹೆಂಗೆ ಅಟ್ಯಾಕ್ ಮಾಡೋದು? ಯಾರಾಗ್ಲಿ ಯಾರ್ಯಾರು ನನ್ನ ಪರ್ಸನಲ್ ಅಟ್ಯಾಕ್ ಮಾಡ್ತೀರೋ ನಾನು ಎಲ್ರಿಗೂ ಅದನ್ನ ಹೇಳೋದು. ಬಾಬಾ ಈ ತರ ಕಣ್ಣೀರ್ ಕತೆ ಸಾಹೇಬ್ರು ಬೇಜಾನ್ ಕೇಳೋರೆ. ಬಾ, ಅವ್ರು ಯಾರೋ ಲಾಯರ್ ಅಂತ ಕರ್ಸ್ಕೊಂಡವರು ಸ್ಟ್ರೈಟ್ ಅವೇ ಹೇಳೋದು, ನಿನ್ನ ಗರ್ಲ್ ಫ್ರೆಂಡ್ಸ್ ಎಲ್ಲ ನಂಗೆ ಫೋನ್ ಮಾಡ್ತೀಯಾರೆ ಅಂತ. ನಾನು ಹೇಳಿದೆ, ಸರ್ ಯಾವ್ದಾದ್ರು ಒಂದು ನಂಬರ್ ಕೊಡಿ ಸರ್, ಯಾಕಂದ್ರೆ ನನಗೆ ಬರ್ತಿಲ್ಲ ಕಾಲ್, ಎಲ್ಲ ನಿಮಗೆ ಬರ್ತಿದೆ ಅಂತ. ಪೇಮೆಂಟ್ ಆಗಿದೆ ಅಂತಂದ್ರು. ನಾನು ಸರ್ ನೋಡಿ, ನಿಮ್ದು ಒಳ್ಳೆ ಇನ್ವೆಸ್ಟಿಗೇಷನ್ ಟೀಮ್ ಇದೆ, ದಯವಿಟ್ಟು ಅದು ಕರೆಕ್ಟಾಗಿ ಎಲ್ಲೋಗಿದೆ ಪೇಮೆಂಟ್ ಅನ್ನೋದನ್ನ ಕಂಡಿಡಿರಿ. ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ದುಡ್ಡು ಮಾಡೋ ತಪ್ಪೇನಾ? ಮಾಡಿ ನೀವು ಮಾಡಿದ ಪಾಪ ಇದೇ ಜನ್ಮದಲ್ಲಿ ಇಲ್ಲ ರಿವರ್ಸ್ ಹೊಡಿತು. ಲಾಭ ಏನು ಕೀರ್ತಿ ಅವರಿಗೆ? ಪೇಮೆಂಟ್ ಅಂತ ಅವ್ರು ಹೇಳ್ತಾರೆ. ನಾನು ಕೇಳ್ತೀನಿ, ಧರ್ಮಸ್ಥಳದ ಪರವಾಗಿ ಅಟ್ ವಾಟ್ ಕಾಸ್ಟ್? ನಿಮ್ಮ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರು ಕೂಡ ಸಹಿಸ್ಕೊಂಡು ನಾನು ಧರ್ಮಸ್ಥಳವನ್ನ ಡಿಫೆಂಡ್ ಮಾಡ್ತೀನಿ ಅಂದ್ರೆ ಕೀರ್ತಿ ಅವ್ರಿಗೆ ಲಾಭ ಏನಿದ್ರಿಂದ? ಅಲ್ಲ ರೀ, ರಸ್ತೆಯಲ್ಲಿ ನಮ್ಮ ಅಮ್ಮನ್ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೇನ್ ಲಾಭನೋ? ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ. ನನಗೆ ಅಮ್ಮನಿಗಿಂತ ದೇವ್ರ ಶ್ರೇಷ್ಠ ಅಂತ ಯೋಚನೆ ಮಾಡ್ತೀನಿ. ಹೇಳಿದ್ರು ಹೇಳ್ದ, ಅಪ್ಪುದು ಕುಟ್ಟಿದ್ ಬಾಸ್ ಹೇಳ್ದ, ಬೇಗ ಒಳಂಗಡಿಗೆ ನಮ್ಮ ಮಾನ ಮರ್ಯಾದೆಲ್ಲ ಅರದಾಕ್ಬಿಟ್ಟನು ಬಾಬಾ. ಪಟೇಲ್, ದೇವರನ್ನ ಯಾರು ಬೈತಿಲ್ಲ ಕೀರ್ತಿ ಅವರೇ. ವೈ ಆರ್ ಯು ಕನೆಕ್ಟಿಂಗ್ ಬೋತ್? ನಿಮ್ಮ ಕಿವಿಯಲ್ಲಿ ಅಲ್ಲಿ ಅಣ್ಣಪ್ಪ ಸ್ವಾಮಿ ಇಲ್ಲ, ಅಲ್ಲಿ ಮಂಜಾನ್ ಸ್ವಾಮಿ ಇಲ್ಲ, JCP ತಗೊಂಡೋಗೋದನ್ನ ಕಿತ್ತಾಕಿ ಅಂತ ಕೇಳಿದಿರಾ ಕೇಳಿಲ್ವಾ? ಕೇಳಿಲ್ವಾ? ಏನ್ ದೇವ್ರು ವಿರುದ್ಧ ಅಲ್ವಾ ಅದು? ನನಗಿದ್ರ ಒಂಥರ ಸಂತೋಷ